ಫಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ, ನೀನು ಯಾವಾಗಲೂ ನೆಪ ಹೇಳ್ತಾ ಇರ್ತೀಯ. ಈ ವಾಕ್ಯ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಯು ಆರ್ ಆಲ್ವೈಸ್ ಮೇಕಿಂಗ್ ಎಕ್ಸ್ಕ್ಯೂಸಸ್. ಯು ಆರ್ ಆಲ್ವೈಸ್ ಮೇಕಿಂಗ್ ಎಕ್ಸ್ಕ್ಯೂಸಸ್ ಅಂತ ಹೇಳಬೇಕು. ನೆಕ್ಸ್ಟ್, ನಾನು ಸ್ವಲ್ಪನೂ ಕೇರೆ ಮಾಡೋದಿಲ್ಲ. ಅಂದರೆ ಏನಾದರೂ ವಿಷಯ ಹೇಳಿದಾಗ ಅದು ಹೇಳ್ತಾರಲ್ಲ ಗರ್ವದಿಂದ, ನಾನು ಏನು ಕೇರೆ ಮಾಡಲ್ಲತ್ತ. ದೆನ್ ಇಂಗ್ಲೀಷ್ನಲ್ಲಿ ಐ ಡೋಂಟ್ ಕೇರ್ ಆ್ಯಟ್ ಆಲ್. ಐ ಡೋಂಟ್ ಕೇರ್ ಆ್ಯಟ್ ಆಲ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೆಕ್ಸ್ಟ್, ಅವಳು ಸ್ವಲ್ಪವೂ ಬ್ಯುಸಿ ಇಲ್ಲ. ಅಂದರೆ ಅವಳು ಸ್ವಲ್ಪ ಫ್ರೀ ಇಲ್ಲ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ, ಸಿ ಈಸ್ ನಾಟ್ ಬ್ಯುಸಿ ಆ್ಯಟ್ ಆಲ್. ಸಿ ಈಸ್ ನಾಟ್ ಬ್ಯುಸಿ ಆ್ಯಟ್ ಆಲ್ ಅಂತ ನಾವು ಇಂಗ್ಲೀಷ್ನಲ್ಲಿ ಈ ಮೇಲಿನ ವಾಕ್ಯಗೆ ಹೇಳಬೇಕು. ನೆಕ್ಸ್ಟ್, ಊಟ ಸ್ವಲ್ಪವೂ ಚೆನ್ನಾಗಿರಲಿಲ್ಲ. ಊಟ ಸ್ವಲ್ಪವೂ ಚೆನ್ನಾಗಿರಲಿಲ್ಲ. ಎಲ್ಲಿಯಾದ್ರೂ ಹೇಳ್ತೀವಲ್ಲ ಮೊದಲೇ ಊಟ ಏನಪ್ಪ ಸರಿ ಇಲ್ಲ ಅಂತ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ದ ಫುಡ್ ವಾಸ್ ನಾಟ್ ಗುಡ್ ಆ್ಯಟ್ ಆಲ್. ದ ಫುಡ್ ವಾಸ್ ನಾಟ್ ಗುಡ್ ಆ್ಯಟ್ ಆಲ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೆಕ್ಸ್ಟ್, ನಾನು ಸ್ವಲ್ಪನೂ ಓದಿಲ್ಲ. ಅಂದರೆ ಪರೀಕ್ಷೆ ಇದ್ದಾಗ ಅದು ಹೇಳ್ತೀವಲ್ಲ, ಇವತ್ತು ಪರೀಕ್ಷೆ ಅದಾವಲ್ಲ ಅಂದ್ರೆ, ಇಲ್ಲ ನಾನು ಸ್ವಲ್ಪನೂ ಓದಿಲ್ಲ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೀವಿ ಅಂದ್ರೆ, ಐ ಹ್ಯಾವಂಟ್ ಸ್ಟಡೀಡ್ ಆ್ಯಟ್ ಆಲ್. ಐ ಹ್ಯಾವಂಟ್ ಸ್ಟಡೀಡ್ ಆ್ಯಟ್ ಆಲ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೆಕ್ಸ್ಟ್, ನೀನು ಸ್ವಲ್ಪನಾದರೂ ನಿದ್ದೆ ಮಾಡಿದೀಯಾ. ಕೇಳ್ತಾರಲ್ಲ ಯಾರಾದರೂ ಸ್ವಲ್ಪ ಆದರೂ ಮಲ್ಕೊಂಡಿದೆಯಾ ಅಂಥೇಳಿ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಬೇಕಂದ್ರೆ, ಡಿಡ್ ಯು ಸ್ಲೀಪ್ ಆ್ಯಟ್ ಆಲ್. ಡಿಡ್ ಯು ಸ್ಲೀಪ್ ಆ್ಯಟ್ ಆಲ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕೇಳಬೇಕು. ನೆಕ್ಸ್ಟ್, ಅವಳು ಈಗ ಮನೆಯಲ್ಲಿರಲು ಸಾಧ್ಯವೇ ಇಲ್ಲ. ಅಂದ್ರೆ ಹೇಳ್ತೀವಲ್ಲ, ಯಾಕೆ ಅವಳು ಊರಿಗೆ ಹೋಗಿ ಹೇಳತ್ತೆ ಹೇಳಿರ್ತೀವಿ, ಇಲ್ಲ ಮನೆಯಾಗೆ ಅದಾಳ ಅಂತ ಹೇಳ್ತಾರಲ್ಲ ರೀತಿ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ, ಸಿ ಕಾಂಟ್ ಬಿ ಆಟ್ ಹೋಮ್. ಸಿ ಕಾಂಟ್ ಬಿ ಆಟ್ ಹೋಮ್ ಅಂತ ನಾವು ಅವರಿಗೆ ಹೇಳಬೇಕು. ನೆಕ್ಸ್ಟ್, ಇದು ನಿಜವಾದ ವಜ್ರವಾಗಿರಲು ಸಾಧ್ಯವೇ ಇಲ್ಲ. ಅಂದರೆ ಯಾವುದಾದ್ರೂ ಒಂದು ಡೂಪ್ಲಿಕೇಟ್ ವಜ್ರದ ಥರ ಹೊಳಿತಿರ್ತದೆ, ಅದು ಅಲ್ಲ ಅಂತ ಹೇಳ್ಬೇಕಂದ್ರೆ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ, ಇಟ್ ಕಾಂಟ್ ಬಿ ಎ ರಿಯಲ್ ಡೈಮಂಡ್. ಇಟ್ ಕಾಂಟ್ ಬಿ ಎ ರಿಯಲ್ ಡೈಮಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಅದು ನಿಜವಾಗಿರಲು ಸಾಧ್ಯವಿಲ್ಲ. ಯಾವುದಾದ್ರೂ ಒಂದು ವಿಷಯವನ್ನು ಪ್ರಸ್ತಾಪಿಸಿದಾಗ ಹೇಳ್ತಾರಲ್ಲ, ಅದು ಸತ್ಯವಾಗಿರ್ಲಿಕ್ಕಿಲ್ಲ, ಏನೋ ಸುಳ್ಳು ಹೇಳ್ತಾನಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ದ್ಯಾಟ್ ಕಾಂಟ್ ಬಿ ಟ್ರೂ. ದ್ಯಾಟ್ ಕಾಂಟ್ ಬಿ ಟ್ರೂ. ಅದು ನಿಜವಾಗಿರಲು ಸಾಧ್ಯವಿಲ್ಲ ಅಂತ ಅರ್ಥ. ನೆಕ್ಸ್ಟ್, ಅವನಿಗೆ ಹೇಳಿದ್ದು ನೀನೇನಾ. ಅಂದರೆ ಏನಾದರೂ ಒಂದು ಗಂಭೀರ ವಿಷಯ ಅಲ್ಲಿ ಏನಾದರೂ ಕೆಟ್ಟ ವಿಷಯ ಹೇಳೋದಾಗತ್ತೀವಲ್ಲ, ನೀನೇ ಹೇಳಿರ್ಬೇಕು ಅವನಿಗೆ ಅಂತೇಳಿ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೀವಂದ್ರೆ, ವಾಸ್ ಇಟ್ ಯು ಹೂ ಟೋಲ್ಡ್ ಹಿಮ್. ವಾಸ್ ಇಟ್ ಯು ಹೂ ಟೋಲ್ಡ್ ಹಿಮ್. ಅವನಿಗೆ ನೀ ಹೇಳಿದ್ದು ನೀನೇನಾ ಅಂತ ಕೇಳ್ತೀವಲ್ಲ ಹಾಗೆ. ನೆಕ್ಸ್ಟ್, ನಿನಗೆ ಬೇಕಾಗಿದ್ದು ಇದೇ ಪುಸ್ತಕನಾ. ಅಂದ್ರೆ ಒಂದು ಯಾವುದಾದ್ರೂ ಪುಸ್ತಕ ನೋಡೋಕೆ ಹೋಗಿರ್ತೀವಲ್ಲ, ಅದು ಹೇಳ್ತಾರಲ್ಲ ಈ ಪುಸ್ತಕನೇ ಬೇಕಾ ನಿನಗತ್ತ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೇವೆ ಅಂದ್ರೆ, ಈಸ್ ದಿಸ್ ದ ಬುಕ್ ಯು ವಾಂಟೆಡ್. ಈಸ್ ದಿಸ್ ದ ಬುಕ್ ಅಥವಾ ದ್ಯಾಟ್ ಯು ವಾಂಟೆಡ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ನೆಕ್ಸ್ಟ್, ನಿನಗೆ ಹೊಡೆದದ್ದು ಆ ಹುಡುಗನ. ಅಂದ್ರೆ ಜಗಳ ಆದಾಗ ಅದು ಕೇಳ್ತೀವಲ್ಲ, ನಿನಗೆ ಅವನೇ ಹೊಡೆದಾನೇನೋ ಅಂಥೇಳಿ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಬೇಕಪ್ಪ ಅಂದ್ರೆ, ಈಸ್ ದ್ಯಾಟ್ ದ ಬಾಯ್ ಹೂ ಬೀಟ್ ಯು. ಈಸ್ ದ್ಯಾಟ್ ದ ಬಾಯ್ ಹೂ ಬೀಟ್ ಯು ಅಂತ ನಾವು ಇಂಗ್ಲೀಷ್ನಲ್ಲಿ ಕೇಳ್ತೀವಿ. ನೆಕ್ಸ್ಟ್, ದೇವರಾಣೆ. ಅಂದರೆ ಏನಾದರೂ ವಿಷಯ ಹೇಳಿದಾಗ ಎದುರಿನವ್ರು ನಂಬಲಿಲ್ಲ ಅಂದ್ರೆ ಮಾತಿಗೆ ಗೊತ್ತೀವಲ್ಲ, ದೇವರಾಣಿ ಮಾಡಿ ಹೇಳ್ತೀನಿಪ್ಪ ಅದನ್ನು ಅಂದಿಲ್ಲ ಅಥವಾ ಮಾಡಿಲ್ಲ ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ಐ ಸ್ವೇರ್ ಟು ಗಾಡ್. ಐ ಸ್ವೇರ್ ಟು ಗಾಡ್ ಅಂದ್ರೆ ಸರಿಯಾದ ಉಚ್ಚಾರಣೆ ಇದೆ. ಕೆಲವೊಬ್ರು ಏನು ಮಾಡ್ತಾರೆ, ಐ ಸ್ವೇರ್ ಅಂತ ಇಷ್ಟೇ ಅಂತಾರೆ, ಅದು ಪೂರ್ಣ ಬಳಸಬೇಕು. ನನಗೂ ಒಂದು ಸೇಬು ಉಳಿಸು. ಯಾರಾದ್ರೂ ಮನೇಲಿ ತಿನ್ನೋಕೆ ಹೇಳ್ತೀವಲ್ಲ, ನನಗೊಂದು ಸೇಬು ಹಣ್ಣು ಇಡುವಪ್ಪ ನಾನು ತಿಂತೀನಂತ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಕೊಬೇಕಂದ್ರೆ, ಸೇವ್ ಮೀ ಆ್ಯನ್ ಆ್ಯಪಲ್. ಸೇವ್ ಮೀ ಆ್ಯನ್ ಆ್ಯಪಲ್ ಅಂದರೆ ನನಗೂ ಒಂದು ಸೇಬು ಉಳಿಸು ಅಂತ. ನೆಕ್ಸ್ಟ್, ಇನ್ನೂ ಮೇಲಕ್ಕೆ ಬಾ. ಅಂದರೆ ಒಂದು ಬಿಲ್ಡಿಂಗ್ ಅಥವಾ ಒಂದು 3rd ಫ್ಲೋರ್ ಬಿಲ್ಡಿಂಗ್ ಏರುವಾಗ ಹೇಳ್ತವಲ್ಲ, ಇನ್ನೊಂದು ಚೂರು ಮೇಲಕ್ಕೆ ಬಾ. ನಾವು ಮ್ಯಾಕೆ ಬರ್ತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ, ಕಮ್ ಫರ್ದರ್ ಅಪ್. ಕಮ್ ಫರ್ದರ್ ಅಪ್ ಅಂದರೆ ಇನ್ನು ಮೇಲಕ್ಕೆ ಬಾ ಅಂತ ಕರೆದೈತಿ. ನೆಕ್ಸ್ಟ್,
ನನಗಿನ್ನೂ ಹೆಚ್ಚು ನಡೆಯುವುದಕ್ಕೆ ಆಗುವುದಿಲ್ಲ. ಎಲ್ಲೋ ದೂರ ಪ್ರಯಾಣ ಮಾಡುವಾಗ ಅಥವಾ ಪಾದಯಾತ್ರೆ ಮಾಡುವಾಗ ನನಗಿನ್ನೂ ಹೆಚ್ಚಿಗೆ ನಡೆಯೋಕ್ಕಾಗಲ್ಲ, ಸಾಕು ಗಾಡಿ ಏರ್ತೀನಿ. ಅದನ್ನು ಇಂಗ್ಲೀಷ್ನಾಗಿ ಐ ಕಾಂಟ್ ವಾಕ್ ಮಚ್ ಫರ್ದರ್. ಐ ಕಾಂಟ್ ವಾಕ್ ಮಚ್ ಫರ್ದರ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್, ಡಾಕ್ಟರ್ ಈ ವಾರ ರಜೆಯಲ್ಲಿದ್ದಾರೆ. ಅಂದರೆ ವೈದ್ಯರು ಈ ವಾರ ಬರೋದಿಲ್ಲ, ಡಾಕ್ಟರ್ ಈ ವಾರ ಬರೋದಿಲ್ಲ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೀಬೇಕಂದ್ರೆ ದ ಡಾಕ್ಟರ್ ಈಸ್ ಆಫ್ ದಿಸ್ ವೀಕ್. ದ ಡಾಕ್ಟರ್ ಈಸ್ ಆಫ್ ದಿಸ್ ವೀಕ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು. ಮುಂದಿನ ವಾಕ್ಯ, ಈಗ ನಿಮ್ಮ ಸ್ನೇಹಿತ ಸ್ವಲ್ಪನಾದರೂ ಹುಷಾರಾಗಿದ್ದಾನ. ಅಂದರೆ ಯಾರಾದರೂ ಕೇಳ್ತಾರಲ್ಲ ರಿಲೇಷನ್ದಾಗ, ನಿಮ್ಮ ದೋಸ್ತ ಆರಾಮದಾನ ಈಗರೇ ಅಂಥೇಳಿ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಅಂದರೆ ಈಸ್ ಯುವರ್ ಫ್ರೆಂಡ್ ಎನಿ ಬೆಟರ್ ನಾವ್. ಈಸ್ ಯುವರ್ ಫ್ರೆಂಡ್ ಎನಿ ಬೆಟರ್ ನಾವ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕೇಳ್ತೀವಿ. ನೆಕ್ಸ್ಟ್, ನಿನ್ನ ಫೋನ್ ಸೇಮ್ ನನ್ನ ಫೋನ್ ಥರನೇ ಇದೆ ಹೇಳ್ತೀವಲ್ಲ, ಕಂಪೇರ್ ಮಾಡ್ತೀವಲ್ಲ, ನೋಡು ನಿನ್ನ ಮೊಬೈಲ್ ಥರನೇ ನಂದು ಮೊಬೈಲ್ ಇದೆ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳೋದಂದ್ರೆ ಯುವರ್ ಫೋನ್ ಈಸ್ ದ ಸೇಮ್ ಆ್ಯಸ್ ಮೈನ್. ಯುವರ್ ಫೋನ್ ಈಸ್ ದ ಸೇಮ್ ಆ್ಯಸ್ ಮೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನಿನ್ನ ಡ್ರೆಸ್ ಕಲರ್ ಕೂಡ ಸೇಮ್ ನನ್ನ ಡ್ರೆಸ್ ಥರನೇ ಇದೆ. ಬಟ್ಟೆಗಳು ಕಂಪೇರ್ ಮಾಡಾಗ ಹೇಳ್ತೀವಲ್ಲ, ಹೆಣ್ಮಕ್ಳು ಅದು ಹೇಳ್ತಾರಲ್ಲ, ನೋಡಿ ನಿನ್ನ ಥರನೇ ಇದೆ ಅಂತ. ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಯುವರ್ ಡ್ರೆಸ್ ಈಸ್ ಜಸ್ಟ್ ದ ಸೇಮ್ ಕಲರ್ ಆ್ಯಸ್ ಮೈನ್. ಯುವರ್ ಡ್ರೆಸ್ ಈಸ್ ಜಸ್ಟ್ ದ ಸೇಮ್ ಕಲರ್ ಆ್ಯಸ್ ಮೈನ್ ಅಂತ ಹೇಳ್ತೀವಿ. ನಾನು ರಾತ್ರಿ ಇಡೀ ಒದ್ದಾಡುತ್ತಿದ್ದೆ, ನಿದ್ದೆನೇ ಬರಲಿಲ್ಲ. ಹುಷಾರಿಲ್ಲಾರ್ದಾಗ ಅದು ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳೋದಂದ್ರೆ ಐ ವಾಸ್ ಟಾಸಿಂಗ್ ಆ್ಯಂಡ್ ಟರ್ನಿಂಗ್ ಆಲ್ ನೈಟ್. ಐ ವಾಸ್ ಟಾಸಿಂಗ್ ಆ್ಯಂಡ್ ಟರ್ನಿಂಗ್ ಆಲ್ ನೈಟ್ ಅಂತ ಹೇಳ್ತೀವಿ. ಧನ್ಯವಾದಗಳು.